ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಕೇರಳದಲ್ಲಿ ಬಲಿ ಆಗಿದ್ದಾರೆ, ಬಲಿ ಕೊಟ್ಟಿದ್ದಾರೆ ಕುರಿ ದನ ಅನ್ನೋದೆಲ್ಲ. ನಾನು ನೋಡದೆ ಆ ವಿಷಯವನ್ನು ನಾನು ಅದು ಬಹುಶಃ ಅವರ ಮೊನ್ನೆ ಹೇಳಿಕೆ ನಾನೇನು ಗಮನಿಸಿದ್ದೇನೆ. ಒಂದು ಮಾತನ್ನು ಹೇಳಬೇಕಾಗ್ತದೆ ನಾನು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಮುಂಚೆ. ಯಾವುದೋ ನಮ್ಮ ದಾಸರದೊಂದು ಪದ ಇದೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ. ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ, ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇದು ಅದೆಂಥದ್ದು 21 ಕರಿ ಮೇಕೆ ಅಂತೆ, 21 ಆಡಂತೆ, ಇದೇನೋ 3 ಹಂದಿ ಅಂತೆ, ಆಮೇಲೆ ಅವೆಂಥವು ಕ್ವಾಣ 4 ಹೋಗಿದ ಕ್ವಾಣವಂತೆ, ಅದೆಂಥದ್ದು ಶತ್ರು ಭೈರವ ಏನು ತೆಗೆದ್ರು, ಶತ್ರು ಭೈರವಿ ಯಾಗ. ನಾನು ಒಂದು ಮಾತು ಹೇಳ್ತೀನಿ ಬ್ರದರ್, ಪಾಪ ಹೇಳಿದ್ದಾರೆ, ಅವರು ದೈವಭಕ್ತರಂತೆ, ಅವರು ರಾಜರಾಜೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ, ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ. ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಆ ರಾಜರಾಜೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲವೇ? ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು, ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ 1.5-2 ತಿಂಗಳಿಂದ ನಡೆಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಕುರಿ ಮೇಕೆ ಕಥೆ ಹೇಳಿದ್ರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದು ಏನು ಹೇಳ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಮ್ಮ ಕುಟುಂಬದಲ್ಲಿ ನನಗೆ ತಿಳುವಳಿಕೆ ಬಂದ ದಿವಸದಿಂದಲೂ ನಾನಾಗಲಿ, ನಮ್ಮ ತಂದೆ ಆಗಲಿ, ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು, ಮೇಕೆ ಕಡಿಯೋದು, ಕೋಣ ಕಡಿಯೋದು, ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಎಂದೂ ಆಗಿಲ್ಲ. ಈಗ ನಾವು ಅದೇನೋ ಒಂದು ಭಗವಂತನ ದಯ 2 ಬಾರಿ ಮುಖ್ಯಮಂತ್ರಿ ಆದ್ನಪ್ಪ, ಒಂದು 20 ತಿಂಗಳು, ಒಂದು 14 ತಿಂಗಳು. ಏನು ಕುರಿ ಕೋಳಿ ಕುಯ್ಸ ನಾನು ಅದನ್ನ ಇಲ್ಲ ಕೋಣ ಹೊಡೆದು ಮುಖ್ಯಮಂತ್ರಿ ಆಗಿದ್ನ? ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ದೀವಿ. ಅದರಿಂದ ಈ ರೀತಿಯ ಹೇಳಿಕೆಗಳನ್ನು ಆ ಜಾಗಕ್ಕಾದರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೆಯದು. ಕೇರಳ ಸರ್ಕಾರವು ಈ ಮಂತ್ರಿಗಳು ಹೇಳೋರೆ ನಮ್ಮಲ್ಲಿ ಇದು ಯಾವುದು ನಡೆಯಲ್ಲ ಅಂತ ಹೇಳಿ ಚೀಮಾರಿನೂ ಹಾಕಿರೋದು ಅಷ್ಟೇ ಅಲ್ಲ. ಆ ಮಂತ್ರಿಗೆ ಹೇಳ್ತೀನಿ, ಉಪಮುಖ್ಯಮಂತ್ರಿಗೆ, ನನಗೆ ಸ್ಪಷ್ಟವಾದ ಮಾಹಿತಿ ಇದೆ ಅಂತ ಹೇಳ್ಕೊಂಡವ್ರು ನಿಮ್ಮ ಮುಂದೆ ದಾಖಲೆ ಬೇರೆ ಕೊಡ್ತೀನಿ ಅಂತ ಹೇಳೋರೆ. ಇವತ್ತು ಪಾಪ ಅದೆಂಥವು SITಗಳಿಂದ ದಿನಕ್ಕೆ ಒಂದೊಂದು ರಚನೆ ಆಯ್ತಾವಲ್ಲ, ಇದಕ್ಕೂ ಒಂದು SIT ಮಾಡೋಕ್ಕೆ ಏನಾಗೈತೆ ಅವರಿಗೆ? ಇದು ಯಾರು ಈ ಕುರಿ ಕೋಳಿ ಹೊಡೆದವರಲ್ಲಿ ಇವ್ರ ಸರ್ಕಾರ ಸಿದ್ದರಾಮಯ್ಯನವ್ರನ್ನ ಇವ್ರನ್ನ ಸಂಪೂರ್ಣ ಸರ್ವನಾಶ ಮಾಡೋಕ್ಕೆ ನಡೀತಾ ಇದೆ. ನಾನು ಅಲ್ಲೆಲ್ಲ ಪಾಪ ಹೇಳೋರು ಅದನ್ನೇ, ರಾಜಕೀಯದ ಭಾಳ ದೊಡ್ಡ ಮುಖಂಡರು ಅಂತ ಹೇಳಿ ಹೇಳ್ಕೊಂಡವ್ರೆ. ಅವ್ರು ನಮ್ಮನ್ನೇ ಉದ್ದೇಶ ಹೇಳಿರೋದಲ್ವ, ಅದು ಹೆಸರು ಹೇಳಿಲ್ಲ. ಅದು ಅವ್ರು ತಮ್ಮ ಮಾರನೇ ದಿವಸ ಕ್ಲಾರಿಫಿಕೇಶನ್ ಬೇರೆ ಕೊಟ್ರಲ್ಲ. ಏನು ಹೇಳಿದ್ರು ಅವರು? ಈ ರಾಜ್ಯದಲ್ಲಿ ಒಂದು ಕುಟುಂಬ ಇವತ್ತು ಎಲ್ಲ ಮುಗಿಬೇಕು, ನಾವು ಒಬ್ಬರೇ ಉಳಿಬೇಕು ಅಂತಕ್ಕಂಥ ಒಂದು ಕುಟುಂಬ ಇದೆ ಇಲ್ಲಿ ಅಂದ್ರಲ್ಲ, ಅವ್ರು ಸದಾಕಾಲ ಅದು ನೆನೆಸ್ಕೊಳ್ಳೋದು ನಮ್ಮನೇ ಅಲ್ವಾ? ಇವತ್ತಿನ ಕಾನೂನು ಇರತಕ್ಕಂಥದ್ದು ಆ ರೀತಿ ಕೋಣ ಬಲಿ ಕೊಡೋದು, ಹಂದಿ ಬಲಿ ಕೊಡೋದು, ಈ ಕುರಿ ಬಲಿ ಕೊಡೋದ್ರ ಮುಖಾಂತರ ಯಾರನ್ನಾದರೂ ನಾಶ ಮಾಡಬೇಕು ಅಂತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥದ್ದು ಏನಾದ್ರು ಮಾಹಿತಿ ಬಂದಾಗ ಈ ಸರ್ಕಾರ ಜವಾಬ್ದಾರಿ ಅಲ್ವ ಆ್ಯಕ್ಷನ್ ತಗೊಳ್ಳೋದು. ಅವ್ರಿಗೆ ಆ ಮಾಹಿತಿ ಹೇಳಿದ್ದಾರೆ, ಸ್ಪಷ್ಟವಾದ ಮಾಹಿತಿ ಇದೆ ಎಂದಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ಆ್ಯಕ್ಷನ್ ತಗೋಬೇಕು ಬೇಡವು? ಉದ್ದೇಶ ಅಷ್ಟೇ, ಜನಗಳಲ್ಲಿ ಈ ಕುಟುಂಬವನ್ನು ಸಂಪೂರ್ಣವಾಗಿ ನೆಲ ಕಚ್ಚಿಸಬೇಕು ಅನ್ನೋದು ಪಾಪ ಒದಾಡ್ತಾವ್ರೆ, ಶ್ರಮ ಪಡ್ತಾವ್ರೆ. ಈಗ ಯಾರೋ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಅಂತೇಳಿ ಆರೋಪ ಇವತ್ತು ಹೊತ್ಕೊಂಡಿರೋದಕ್ಕೆ ಎಂಟೈರ್ ದೇವೇಗೌಡರು ಕುಟುಂಬನೇ ನಾಶ ಮಾಡಬೇಕು ಅಂತೇಳಿ ನಡೀತಾ ಇಲ್ವಾ? ಇದು ಮುಂದುವರೆದ ಭಾಗ ಅಷ್ಟೇ. ಈ ಒಂದು ಕುರಿ ಕೋಳಿಗೆ ತಂದು ನಿಲ್ಲಿಸ್ಬಿಟ್ರಲ್ಲ ದೇವ್ರನ್ನ, ಅದೇನೋ ಹೇಳಿದ್ರಲ್ಲ, ನನಗೆ ಕಾಯಕ್ಕೊಬ್ಬ ಶಕ್ತಿ ಮೇಲಿದೆ ಅಂತೇಳಿ. ಅವ್ರನ್ನ ಹೆಂಗೆ ಕಾಯಕ್ಕೆ ಮೇಲೆ ಶಕ್ತಿ ಇಟ್ಕೊಂಡವ್ರೆ,
ಅದೇ ಥರ ನಾವು ಒಂದು ಶಕ್ತಿ ದೇವ್ರು ನಮ್ಮ ಪರ ಹೋಗುವವನೇ, ಆ ದೇವರಿಗೆ ಬಿಡ್ತೀನಿ. ರಾಜರಾಜೇಶ್ವರಂಗೆ, ರಾಜೇಶ್ವರ ಟೆಂಪಲ್ಗೆ ನಾನು ಹೋಗಿ ಬಂದಿದ್ದೇನೆ. ಅಲ್ಲಿ ಏನು ಪೂಜೆ ಮಾಡ್ತಾರೆ ಅನ್ನೋದು ಗೊತ್ತು. ಆ ದೇವರಿಗೆ ಬಿಡ್ತೀನಿ. ಆ ದೇವ್ರನ್ನ ಇವತ್ತು ಆ ಹಂದಿ ಬಲಿ ತಗೊಳ್ಳೋದು, ಅದು ಎಂಥದೋ ನಾಲಿಗೆ ಇರೋದು ಬಿಟ್ಟು ಅದು ಯಾವುದಪ್ಪ ಅಲ್ಲಿ ಆ ಥರ ಚಿತ್ರ ನೋಡಿಲ್ಲ ನಾನು ಹೋದಾಗ. ತೋರಿಸ್ಬಿಟ್ಟು ಎಲ್ಲ ಬಂತಲ್ಲ ಟಿ ವಿಗಳಲ್ಲಿ. ಆ ದೇವರೇ ಅವರಿಗೆ ಅಂತಿಮವಾದಂಥ ಒಂದು ಶಿಕ್ಷೆ ಏನು ಕೊಡಬೇಕು ಅನ್ನೋ ತೀರ್ಮಾನ ಮಾಡ್ತೇನೆ ಅನ್ನೋದು ನನ್ನ ಅಭಿಪ್ರಾಯ.